ನಮಸ್ಕಾರ ರೀ ಸ್ನೇಹಿತರೆ, ಕನ್ನಡ ಕ್ರಿಕೆಟ್ ಮಗ ಚಾನಲ್ಗೆ ತಮಗೆಲ್ಲ ಸ್ವಾಗತ ರೀ. ನಮ್ಮ ಭಾರತ ತಂಡ ನ್ಯೂಜಿಲೆಂಡ್ ವಿರುದ್ಧ ಫೈನಲ್ ಅಂತೂ ಆಡ್ತಾ ಇದ್ದಾರೆ ನಾಳೆನೆ, ಡೌಟೇ ಇಲ್ಲ. ಯಾಕಂದರೆ ಫೈನಲಲ್ಲಿ ಕೆಲವೊಂದು ಬದಲಾವಣೆ ಮಾಡ್ಕೊಂಡಿದ್ದಾರೆ ನಮ್ಮ ಭಾರತ ತಂಡದವರು. ಆದರೂ ಕೂಡ ಮತ್ತೆ ನಮ್ಮ ಭಾರತ ತಂಡ ಸೇಡು ತೀರಿಸೋಕೆ ಮತ್ತೆ ರೆಡಿ ಆಗಿದ್ದಾರೆ. ಮತ್ತೆ ನಮ್ಮ ಭಾರತ ತಂಡ ಅದ್ಭುತವಂತ ಇವತ್ತು ಶೈಲಿ ಕೂಡ ಬದಲಾವಣೆ ಮಾಡ್ಕೊತಾ ಇದ್ದಾರೆ. ಪ್ಲೇಯಿಂಗ್ ಅಲ್ಲಿ ಯಾವ ರೀತಿ ಇದೆ ಅಂತ ಕೂಡ ಚರ್ಚೆ ಮಾಡ್ತೀವಿ. ಚರ್ಚೆ ಮಾಡೋಕ್ಕಿಂತ ಮುಂಚೆ ನೀವೇನು ಮಾಡ್ತೀರಿ ಅಂದರೆ ವಿಡಿಯೋ ಕೊನೆಯವರು ನೋಡಿ ಸಪೋರ್ಟ್ ಮಾಡೋದಂತ ಮರಿಬೇಡಿ ಸ್ನೇಹಿತರೆ. 2026 ಈಗಾಗಲೇ ದೊಡ್ಡ ಮಟ್ಟದಾಗಿ ಭಾರತ ತಂಡ ಫೈನಲ್ ಪ್ರವೇಶಿಸಿದೆ. ನಮಗಂತೂ ಖುಷಿ ಆಗ್ತಾ ಇದೆ. ಯಾಕಂದರೆ ಇಂಗ್ಲೆಂಡ್ಗೆ ದೊಡ್ಡ ಮಟ್ಟದಾಗಿ ಸ್ಕೋರ್ ಮಾಡಿ ಒಂದು ಸೋಲು 7 ರನ್ಗಳಿಂದ ಗೆದ್ದು ಮತ್ತೆ ಫೈನಲ್ಗೆ ಬಂದಿದ್ದಾರೆ. ಹಾಗಾಗಿ ನಮ್ಮ ಭಾರತ ತಂಡದವರು ಸಖತ್ತಾಗಿ ಪ್ಲೇಯಿಂಗ್ ಅಲ್ಲಿ ಬದಲಾವಣೆ ಕೂಡ ಮಾಡ್ಕೊಂಡಿದ್ದಾರೆ. ಮೊದಲನೇದಾಗಿ ಹೇಳಬೇಕಾದ್ರೆ ಇಲ್ಲಿ ಅಭಿಷೇಕ್ ಶರ್ಮಾ ಎಂದಿನಂತೆ ಇರ್ತಾರೆ. ಇವರು ಪಾರ್ಟಿಯಲ್ಲಿ ಜಾಯಿನ್ ಆಗಬೇಕು ಸ್ನೇಹಿತರೆ. ಇವರು ಜಾಯಿನ್ ಆದರೆ ನಮ್ಮ ಭಾರತ ತಂಡ ಗೆಲುವು ಗ್ಯಾರಂಟಿ ಅಂತ ಹೇಳ್ತೀವಿ. ಈಗಾಗಲೇ ಸಂಜು ಸ್ಯಾಮ್ಸಂಗ್ ಅವರು ಕಳಪೆ ಪ್ರದರ್ಶನದಿಂದ ಹೊರ ಬಂದಿದ್ದಾರೆ. 2 ಪಂದ್ಯದಲ್ಲಿ ಸಖತ್ತಾದಂತ ಬ್ಯಾಟಿಂಗ್ ಆಡಿದ್ದಾರೆ. ನಮಗಂತೂ ಖುಷಿ ಆಗ್ತಾ ಇದೆ. 3ನೇ ಸ್ಥಾನಕ್ಕೆ ಇಶಾನ್ ಕಿಶನ್ ಸಖತ್ತಾಗಿ ಆಟ ಆಡ್ತಿದ್ದಾರೆ. ಕಿಶನ್ ಅವರು ಈಗಾಗಲೇ ಸಖತ್ತಾಗಿ ಒಂದು 3ನೇ ಸ್ಥಾನ ಒಂದು ಹೇಳಿ ಮಾಡಿಸಿದಂತ ಆಟಗಾರ ಅಂತಾನೆ ಹೇಳ್ಬೋದಾಗಿದೆ. 4ನೇ ಸ್ಥಾನಕ್ಕೆ ತಿಲಕ್ ವರ್ಮಾ ಸಖತ್ತಾಗಿ ಅವರು ಕೂಡ ನಮ್ಮ ಭಾರತ ತಂಡಕ್ಕೆ ತುಂಬಾ ಹೆಲ್ಪ್ ಆಗ್ತಾ ಇದ್ದಾರೆ. ಇವರಿಂದನೇ ನಾವು ಕೆಲವೊಂದು ಪಂದ್ಯ ಗೆದ್ದಿವಿ. ಹಾಗಾಗಿ ನಾವು ಭಾರತ ತಂಡ ಒಂದು ಸಖತ್ತಾಗಿ ಫೈನಲ್ ಗೆಲ್ತಾರೆ ಅಂತ ಕೂಡ ಹೇಳಬಹುದು. 5ನೇ ಸ್ಥಾನದಲ್ಲಿ ಸೂರ್ಯಕುಮಾರ್ ಕ್ಯಾಪ್ಟನ್, ಇವರು ಸಖತ್ತಾಗಿ ಒಂದು ಕಮ್ ಬ್ಯಾಕ್ ಆಗಿದ್ದಾರೆ. ಇವರು ಸಖತ್ತಾಗಿ ಆಡ್ತಾ ಇದ್ದಾರೆ. ಇವರು ನಮ್ಮ ಭಾರತ ತಂಡದ ನಾಯಕರಾಗಿ ಒಂದು ಜವಾಬ್ದಾರಿ ಹೊತ್ಕೊಂಡಿದ್ದಾರೆ. 6ನೇ ಸ್ಥಾನಕ್ಕೆ ಇಲ್ಲಿ ನಮ್ಮ ಹಾರ್ದಿಕ್ ಪಾಂಡ್ಯ, ಆಲ್ರೌಂಡರ್, ದೊಡ್ಡ ಆಲ್ರೌಂಡರ್. ಇವರು ಕೂಡ ಸಖತ್ತಾಗಿ ಬ್ಯಾಟಿಂಗ್ ಆಡ್ತಾರೆ. ಇವರು ಜಾಯ್ನ್ ಆದರೆ ಸಾಕು, ನಾವು ಗೆಲ್ತೀವಿ ಅಂತ ಕೂಡ ಹೇಳಬಹುದಾಗಿದೆ. ಇನ್ನೊಬ್ಬ ದೊಡ್ಡ ಆಟಗಾರ ಶಿವಮ್ ದುಬೆ 7ನೇ ಸ್ಥಾನಕ್ಕೆ ಆಡ್ತಾರೆ. ಇವರು ಸಖತ್ತಾಗಿ ಒಂದು ಫಿನಿಶರ್ ಆಗಿ ರೋಲ್ ನಿಭಾಯಿಸ್ತಾರೆ ಅಂತ ಕೂಡ ಹೇಳಬಹುದಾಗಿದೆ. ಯಾಕಂದ್ರೆ ಇಲ್ಲಿ ಅಕ್ಷರ್ ಪಟೇಲ್ ಕೂಡ ಒಂದು ಬ್ಯಾಟಿಂಗ್ ಆಡುವ ಎಬಿಲಿಟಿ ಇದೆ. ಬೌಲಿಂಗ್ ಫೀಲ್ಡಿಂಗ್ ಸಖತ್ತಾಗಿ ಮಾಡ್ತಾ ಇದ್ದಾರೆ. ಸೆಮಿಫೈನಲ್ ಪಂದ್ಯದಲ್ಲಿ ಸಖತ್ತಾಗಿ ಕ್ಯಾಚಸ್ಗಳನ್ನು ಪಡೆದು ನಮ್ಮ ಭಾರತ ತಂಡ ಗೆಲುವು ತಂದು ಕೊಟ್ಟರು. ಹಾಗೆಯೇ ಇಲ್ಲಿ ಜಸ್ಪ್ರೀತ್ ಬುಮ್ರಾ ಅಂತ ಸ್ಪೀಡ್ ಡಿಪಾರ್ಟ್ಮೆಂಟ್ ಭಾಗವಹಿಸ್ತಾರೆ. ಇವ್ರ ಜೊತೆಗೆ ಹರ್ಷದೀಪ್ ಸಿಂಗ್ ಕೂಡ ಇದ್ದಾರೆ. ಇವರು 2 ಆಟಗಾರರು ಸಖತ್ತಾಗಿ ಆಡ್ತಾರೆ. ಸ್ಪಿನ್ ಡಿಪಾರ್ಟ್ಮೆಂಟ್ ನೋಡಬೇಕಾದ್ರೆ ವರುಣ್ ಚಕ್ರವರ್ತಿ ಮತ್ತು ನಮ್ಮ ಭಾರತ ತಂಡದ ಅಕ್ಷರ್ ಪಟೇಲ್ ಅವರು ಸಖತ್ತಾಗಿ ಒಂದು ಬಾಲಿಂಗ್ ವಿಭಾಗದಲ್ಲಿ ಒಂದು ಸಖತ್ತಾಗಿ ಸದ್ದು ಮಾಡ್ತಾ ಇದ್ದಾರೆ ಅಂತ ಕೂಡ ಹೇಳ್ಬೋದಾಗಿದೆ. ಹೀಗಾಗಿ ನಮ್ಮ ಭಾರತ ತಂಡ ಕೊನೆಯಲ್ಲಿ ಒಂದು ದೊಡ್ಡ ಮಟ್ಟದಾಗಿ ಒಂದು ಪ್ಲೇಯಿಂಗ್ ಎಲೆವನ್ನಲ್ಲಿ ಯಾವ ಬದಲಾವಣೆ ಕೂಡ ಮಾಡ್ಕೊಳ್ಳಲ್ಲ. ಹಾಗಾಗಿ ಚೇಂಜಸ್ ಮಾಡಿ, ಯಾಕಂದ್ರೆ ಅಭಿಷೇಕ್ ಶರ್ಮಾ ಮೇಲೆ ಸ್ವಲ್ಪ ಮಟ್ಟದಾಗಿ ಡೌಟ್ ಪಡ್ತಾ ಇದ್ದಾರೆ. ಅಭಿಷೇಕ್ ಶರ್ಮಾ ಅವರು ಸಖತ್ತಾಗಿ ಆಟ ಆಡ್ತಾರೆ. ಅವರು ಆಡಿದ್ರೆ ಸಾಕು, ನಮ್ಮ ಭಾರತ ತಂಡ ಗೆಲುವು ಗ್ಯಾರಂಟಿ. ಆ ರೀತಿಯಾಗಿ ಹೊಡಿತಾ ಈ ರೀತಿ ಭಾರತ ತಂಡದ ಒಂದು ಪ್ಲೇಯಿಂಗ್ ಗೆಲುವನ್ನು ಸೃಷ್ಟಿ ಮಾಡ್ಕೊಂಡಿದ್ದಾರೆ. ನಿಮ್ಮ ಪ್ರಕಾರ ಭಾರತ ತಂಡದಲ್ಲಿ ಯಾರ್ಯಾರು ಚೇಂಜಸ್ ಆಗಬೇಕೆಂಬ ಕಮೆಂಟ್ ಮಾಡಿರಿ. ಸಾಧ್ಯವಾದಲ್ಲಿ ಈ ಚಾನಲ್ ತಮಗೆ ಇಷ್ಟವಾದಲ್ಲಿ ಈ ಚಾನಲ್ ಕೂಡ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿರಿ. ಧನ್ಯವಾದಗಳು.